D2 ದುಬೈಯಲ್ಲಿ ಹೀಗಿತ್ತು ನೋಡೋಣ ಬನ್ನಿ. ದುಬೈ ಸಿಟಿ ಟೂರ್ಗೆ ಹೋಗೋದಕ್ಕೆ ರೆಡಿ ಇದ್ದೀವಿ. ಸೊ ಕ್ಯಾಬ್ ಬಂದು ರೆಡಿ ನಿಂತಿದೆ ಅಲ್ಲಿ. ಸೊ ಇದೆ ಕ್ಯಾಬ್, ನಾವು ಹೋಗ್ತಿರೋದು. ಎಷ್ಟೇ ಚಿಕ್ಕ ರೋಡ್ ಇದ್ರೂ ಪ್ರತಿಯೊಂದು ರೋಡಲ್ಲೂ ಪಾರ್ಕಿಂಗ್ ಅಂತೂ ಇದ್ದೇ ಇರುತ್ತೆ. ಆ ಪಾರ್ಕಿಂಗ್ ಲಾಟಲ್ಲೇ ಬಿಡಬೇಕು ಕಾರ್ನ. ಆ್ಯಂಡ್ ಇಲ್ಲಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಆಲ್ಮೋಸ್ಟ್ ಎಲ್ಲರೂ ನೀಟಾಗಿ ಫಾಲೋ ಮಾಡೇ ಮಾಡ್ತಾರೆ. ಫಾಲೋ ಮಾಡಿಲ್ಲ ಅಂದರೆ 500 ದಿರಮ್ಸ್, ಅಂದರೆ ಆಲ್ಮೋಸ್ಟ್ ಅಬೌಟ್ 12,000 ಫೈನ್. 300 ದಿರಮ್ಸ್, 500 ದಿರಮ್ಸ್, ಈ ಥರ ಫೈನ್ ಬೀಳೇ ಬಿಡುತ್ತೆ. ಸೊ ಪಾರ್ಕಿಂಗ್ ಝೋನಲ್ಲೇ ಕಾರ್ನ ಪಾರ್ಕ್ ಮಾಡಬೇಕಾಗುತ್ತೆ. ನಮ್ಮ ಬೆಂಗಳೂರಲ್ಲಿರೋ ಲೂಲು ಮಾಲ್, ಲೂಲು ಹೈಪರ್ ಮಾರ್ಕೆಟ್ ಇಲ್ಲೂ ಇದೆ. ಕೇರಳದಲ್ಲಿ ತುಂಬ ಫೇಮಸ್ ಲೂಲು ಮಾಲ್. ಸೊ ದುಬೈಯಲ್ಲೂ ತುಂಬ ಏರಿಯಾದಲ್ಲಿದೆ. ನಾವಿವಾಗ ಹೋಗ್ತಾ ಇರೋದು ನ್ಯೂ ದುಬೈ. ಇಲ್ಲಿ ನೀವು ನೋಡ್ಬೋದು ಬುರ್ಜ್ ಖಲೀಫಾ. ಇನ್ನು ತುಂಬ ದೂರ ಇದೆ, ಅದು ಈವ್ನಿಂಗ್ ಹೋಗ್ತೀವಿ. ಸೊ ಇಲ್ಲಿ ಎಲ್ಲ ಪ್ರತಿಯೊಂದು ವೆಹಿಕಲಲ್ಲೂ ಕಂಪಲ್ಸರಿ ಎ ಸಿ ಇದ್ದೇ ಇರುತ್ತೆ. ಆ್ಯಂಡ್ ಈವನ್ ಸ್ಕೂಲ್ ಬಸ್ಸಲ್ಲೂ ಎ ಸಿ ಇರುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಎ ಸಿ ಇರುತ್ತೆ. ಎ ಸಿ ಇಲ್ದಿರೋ ವೆಹಿಕಲ್ಸೇ ಇಲ್ಲ. ಆ್ಯಂಡ್ ಪಾರ್ಕಿಂಗ್ ಎಲ್ಲ 100% ಆ ಲೈನ್ ಮಾರ್ಕಿಂಗ್ ಏನಿರುತ್ತೆ ಆ ಲೈನ್ ಮಾರ್ಕಿಂಗಲ್ಲೇ ಬಿಟ್ಟಿರ್ತಾರೆ. ಕಾರೆಲ್ಲ ನೀಟಾಗಿರಬೇಕು. ತುಂಬ ಧೂಳಿದ್ರೆ ಅದಕ್ಕೂ ಫೈನ್ ಹಾಕ್ತಾರಂತೆ. 100 ದಿರಮ್ ಏನೋ ಫೈನ್ ಹಾಕ್ತಾರಂತೆ ಅದಕ್ಕೆ, ಕಾರ್ ನೀಟ್ ಇಲ್ಲ ಅಂದರೆ. ಕಾರ್ ಪ್ರತಿದಿನ ವಾಶ್ ಮಾಡಿ ಮತ್ತೆ ತೊಗೊಂಬರ್ಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಒರೆಸ್ಬೇಕು. We both welcome you here in this country, and today we are going to explore Dubai city. The place where we are heading towards is called as Dubai Frame. Dubai Frame, ladies and gentlemen, it's located in the center of the city, and it represents the both parts, old Dubai and new Dubai also. Like on the right side, mostly you can see the old residential buildings here in this area. Old Dubai. As further we are moving left side, you are going to see the skyscrapers. The stunning structures are located in New Dubai. So Dubai Frame, it's not only the structure, it's framing the city. It has also Guinness Book of Record for the world's tallest frame structure. Its height is 150 meters. It's an observation deck also with a transparent glass. The upper structure basically it's an observation deck with a transparent glass. We are going to stop there. You will have chance to click the pictures, memories from this area also. Dubai Frame, ladies and gentlemen, it was opened here in 2018. And it's located inside the Zabil Park. Not only the park, even the frame structure. ಈ ಟೂರಲ್ಲಿ ನಮಗೆ ಫಸ್ಟು ದುಬೈ ಫ್ರೇಮ್ ಕರ್ಕೊಂಡು ಹೋದ್ರು. ದುಬೈ ಫ್ರೇಮಲ್ಲಿ ಆಚೆ ಎಲ್ಲ ಫೋಟೋಸ್ ಇಡ್ಸ್ಕೊಂಡು ಬುರ್ಜ್ ಅಲ್ ಅರಬ್, ಒನ್ ಆಫ್ ದ 7-ಸ್ಟಾರ್ ಹೋಟೆಲ್ ಇನ್ ದುಬೈ, 7-ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ಇಡ್ಸ್ಕೊಂಡು, ಮತ್ತು ಅಟ್ಲಾಂಟಿಸ್ ಅಂತ ಅದು 5-ಸ್ಟಾರ್ ಹೋಟೆಲ್ ಅಟ್ಲಾಂಟಿಸ್ ಎದುರುಗಡೆನೆ ಪಾಮ್ ಜುಮೇರಾ ಮ್ಯಾನ್ ಮೇಡ್ ಐಲ್ಯಾಂಡ್ ಇರೋದು. ಸೊ ಎಲ್ಲ ಕಡೆ ಕರ್ಕೊಂಡೋಗಿ ಸೊ ಅಲ್ಲೆಲ್ಲ ಫೋಟೋಸ್ ಇಡ್ಸ್ಕೊಂಡು 1-2 ಕಡೆ ಆರ್ಟ್ ಗ್ಯಾಲರಿ ಕರ್ಕೊಂಡೋಗಿದ್ರು. ಅಲ್ಲಿನ ದುಬೈಯಲ್ಲಿ ಮ್ಯಾಟ್ಸ್ಗೆ ಗೋಲ್ಡ್ ಥ್ರೆಡ್ಸ್ ಕಾರ್ವಿಂಗ್ ಮಾಡಿರೋಂಥ ಮ್ಯಾಟ್ಸ್ ಸಿಗುತ್ತೆ. ಸೊ ಅದನ್ನೆಲ್ಲ ತೋರಿಸಿ ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಡ್ರಾಪ್ ಮಾಡಿದ್ರು. 2:30 ಅಷ್ಟೊತ್ತಿಗೆ ರೂಮ್ಗೆ ಡ್ರಾಪ್ ಮಾಡಿದ್ರು. ಎಲ್ಲ ತಿಂದು ಮತ್ತೆ 4 o'clockಗೆ ಮತ್ತೆ ಕ್ಯಾಬ್ ಬರುತ್ತೆ ಪಿಕ್ ಮಾಡೋದಕ್ಕೆ ನಮ್ಮನ್ನ ಬುರ್ಜ್ ಖಲೀಫಾಗೆ ಹೋಗೋದಕ್ಕೆ. ಅಟ್ ದ ಟಾಪ್ ಬುರ್ಜ್ ಖಲೀಫಾಗೆ ಹೋಗೋದಕ್ಕೆ 4 o'clockಗೆ ಕ್ಯಾಬ್ ಬಂತು. ಸೊ 1 hour ಮುಂಚೆ ನಮಗೆ ಕ್ಯಾಬ್ ಡ್ರೈವರ್ ಮೆಸೇಜ್ ಮಾಡಿದ ಎಕ್ಸಾಕ್ಟ್ 4 o'clockಗೆ ಅಲ್ಲಿ ಇರ್ತೀನಿ ಅಂತ. ಸೊ ಅವ್ನು ಬರೋ ಅಷ್ಟರಲ್ಲಿ ನಾವು ರೆಡಿ ಇದ್ವಿ. ಸೊ ಅಲ್ಲಿಂದ ರೆಡಿ ಇದ್ವಿ.
ಸೊ ಅಲ್ಲಿಂದ ಬುರ್ಜ್ ಖಲೀಫಾಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಅಬೌಟ್ ಒಂದು 40 ಮಿನಿಟ್ಸ್ ತೊಗೊಳುತ್ತೆ. ಟ್ರಾಫಿಕ್ ಇರುತ್ತಲ್ವಾ, ಸೊ 40 ಮಿನಿಟ್ಸ್ ತೊಗೊಳುತ್ತೆ. ಸೊ ಹೋಗಿ ದುಬೈ ಮಾಲಲ್ಲಿ ಡ್ರಾಪ್ ಮಾಡ್ದ ಕ್ಯಾಬ್ ಡ್ರೈವರ್. ನಾವು ಅಲ್ಲಿಗೆ ಹೋಗಿದ ತಕ್ಷಣ ವಿಂಗ್ಸ್ ಆಫ್ ಮೆಕ್ಸಿಕೋಗೆ ಹೋಗಬೇಕು ಅಂತ ನಾನು ಹೆಂಡತಿ ತುಂಬಾ ಆಟ ಹೇಳಿದ್ಲು. ಆ್ಯಕ್ಚುಲಿ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದಕ್ಕೆ ಆ ಪ್ಲೇಸ್ ನೋಡಲೇಬೇಕು ಅದು ಸ್ಪಾಟ್ ಅದು ನೋಡಲೇಬೇಕು, ಅಲ್ಲಿ ಫೋಟೋ ತೊಗೊಳ್ಳೇಬೇಕು ಅಂತ. ದುಬೈ ಮಾಲಿಂದ ವಿಂಗ್ಸ್ ಆಫ್ ಮೆಕ್ಸಿಕೋ ಹೋಗೋದಕ್ಕೆ ಆಲ್ಮೋಸ್ಟ್ ಬೈ ವಾಕ್ ನಾವು 25 ಮಿನಿಟ್ಸ್ ಆಯಿತು. ದುಬೈ ಮಾಲಲ್ಲಿ ಮ್ಯಾಪ್ ಹಾಕೊಂಡು ವಿಂಗ್ಸ್ ಆಫ್ ಮೆಕ್ಸಿಕೋ ನೋಡ್ತಿದ್ದೀವಿ ನಾವು. ಅಂದರೆ ಎಲ್ಲೋದ್ರೂ ವೈಫೈ ಕನೆಕ್ಟಿವಿಟಿ ಸಿಕ್ಕೇ ಸಿಗುತ್ತೆ. ಹೋಗಿದ ತಕ್ಷಣ ದುಬೈ ಮಾಲಲ್ಲಿ ನಮ್ಗೆ ಇನ್ನು 7 o'clockಗೆ ನಮ್ಮದು ಎಂಟ್ರಿ ಟಿಕೆಟ್ಸ್ ಇದ್ದಿದ್ದು ಅಟ್ ದ ಟಾಪ್ ಹೋಗೋದಕ್ಕೆ. ದುಬೈ ಮಾಲಲ್ಲಿ 4:30 ಅಷ್ಟೊತ್ತಿಗೆ ಹೋಗಿದ್ದೀವಿ. ನಮ್ಗಿನ್ನ 2.5 hour ಟೈಮ್ ಇದೆ. ನಮಗೆ ದುಬೈ ಮಾಲಲ್ಲಿ ತುಂಬ ದೊಡ್ಡ ಮಾಲ್ ಅದು. ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ವಿಂಗ್ಸ್ ಆಫ್ ಮೆಕ್ಸಿಕೋಗೆ ಹೋಗೋಣ ಅಂತ ಹೇಳಿದ್ಲು. ಸೊ ವಿಂಗ್ಸ್ ಆಫ್ ಮೆಕ್ಸಿಕೋಗೆ ಆಲ್ಮೋಸ್ಟ್ ಅಬೌಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದು. ದುಬೈ ಮಾಲ್ ಪಾರ್ಕಿಂಗ್ ಲಾಟಿಂದ ವಿಂಗ್ಸ್ ಆಫ್ ಮೆಕ್ಸಿಕೋ ಹೋಗಿ ಅಲ್ಲಿ ಫೋಟೋಸ್ ಇಡಿಸ್ಕೊಂಡು, ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫೋಟೋಜೆನಿಕ್ ಸ್ಪಾಟ್. 30 ಮೆಂಬರ್ಸ್ ಕ್ಯೂ ಅಲ್ಲಿ ಯಾವಾಗೂ ನಿಂತಿರ್ತಾರೆ. ಆ್ಯಂಡ್ ಆ ಕ್ಯೂ ಅಲ್ಲಿ ನಾವು ನಿಂತು ನಾವು ಸ್ವಲ್ಪ ಹಂಗೆ ಹಿಂಗೆ ಸುಳ್ಳು ಹೇಳಿ, ನಮಗೆ ಟಿಕೆಟ್ಸ್ 6 o'clock ಇದೆ ಅಂತ ಸ್ವಲ್ಪ ಸುಳ್ಳು ಹೇಳಿ ನಾವು ಫೋಟೋಸ್ ಇಡಿಸ್ಕೊಂಡು ಫಸ್ಟು. ಆ್ಯಂಡ್ ಅಲ್ಲಿಂದ ಬುರ್ಜ್ ಖಲೀಫಾಗೆ ನೀವು ಫೋಟೋಸ್ ಏನಾದರೂ ಇಡ್ಸ್ಕೊಬೇಕು ಅಂದರೆ ಅಲ್ಲಿಂದ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ. ಬೇರೆ ಬ್ರಿಡ್ಜ್ ಆಗಿರ್ಬೋದು, ಫೌಂಟೈನ್ ಆಗಿರ್ಬೋದು, ದುಬೈ ಮಾಲ್ ಲೆಫ್ಟ್ ಸೈಡೇ ಬರುತ್ತೆ. ಯಾರೂ ಇರಲ್ಲ, ಫುಲ್ ಎಂಟಿ ಇರುತ್ತೆ. ಫೋಟೋ ಶೂಟ್ ಮಾಡಿಸೋ ಥರನೇ ಇರುತ್ತೆ ಪ್ಲೇಸು. ನಿಮ್ಗೆ ಯಾವ ಕ್ರೌಡ್ ಇರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಬುರ್ಜ್ ಖಲೀಫಾ ವ್ಯೂದು ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಬರುತ್ತೆ. ಸೊ ಅಲ್ಲಿಂದ ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಕೋನ್ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಕೋನ್ ಐಸ್ ಕ್ರೀಮ್ ಬಂದು 35 ದಿರಮ್ಸ್ ಇಲ್ಲ 25 ದಿರಮ್ಸ್ ಇರುತ್ತೆ. 25 ದಿರಮ್ಸ್ ಅಂದ್ರೆ 600 rupees ಪ್ಲಸ್ ಆಯಿತು. ಇಲ್ಲಿ ಒಂದು ಕೋನ್ ಐಸ್ ಕ್ರೀಮ್ 30 rupees. ಅಲ್ಲಿ ಅವ್ರ ಕರೆನ್ಸಿಗೆ ಅದು ಕಮ್ಮಿ ಇರ್ಬೋದು, ಬಟ್ ನಮ್ಮ ಕರೆನ್ಸಿ ಕನ್ವರ್ಟ್ ಮಾಡಿದಾಗ 600 rupees. ಅಲ್ಲಿ ಒಂದು ಕಡೆ ತಿಂದ್ವಿ, ಐಸ್ ಕ್ರೀಮ್ ತಿಂದು ಮತ್ತೆ ಬುರ್ಜ್ ಖಲೀಫಾಗೆ ಹೋಗೋದಕ್ಕೆ ಟೈಮ್ ಎಲ್ಲ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿತ್ತು. 6:30 ಏನೋ ಆಗಿತ್ತು. ಸೊ ಒಳಗಡೆ ಹೋಗೋದಕ್ಕೆ 1.5 ಕಿಲೋಮೀಟರ್ ವಿಂಗ್ಸ್ ಆಫ್ ಮೆಕ್ಸಿಕೋಗೆ ದುಬೈ ಮಾಲಿಂದ. ದುಬೈ ಮಾಲ್ಗೆ ಹೋಗಿನೇ ನಾವು ಬುರ್ಜ್ ಖಲೀಫಾಗೆ ಹೋಗ್ಬೇಕಿತ್ತು. ಸೊ ಬುರ್ಜ್ ಖಲೀಫಾಗೆ ಹೋಗಿ ಎಂಟ್ರಿ ಟಿಕೆಟ್ಸ್ ಎಲ್ಲ ತೊಗೊಂಡು 150 ದಿರಮ್ಸ್ ಏನೋ ಅಟ್ ದ ಟಾಪ್ಗೆ ಹೋಗೋದಕ್ಕೆ ನೈಟ್ ಟೈಮಲ್ಲಿ. ಬೆಳಗ್ಗೆ ಟೈಮಲ್ಲಿ ಹೋಗ್ತೀನಿ ಅಂದರೆ ವ್ಯೂನೇ ಚೆನ್ನಾಗಿರೋದು. ಬುರ್ಜ್ ಖಲೀಫಾ 125th ಫ್ಲೋರಿಗೆ ಹೋಗ್ಬೇಕಂದ್ರೆ ನೀವು 7:30 to 8:30 ಸ್ಲಾಟ್ ಬುಕ್ ಮಾಡಿಕೊಂಡ್ರೆ, ಇನ್ನೊಂದು ನಿಮಗೆ ಫ್ರೀ ಆಫ್ ಕಾಸ್ಟ್ ಏನು ಸಿಗುತ್ತೆ ಅಂದರೆ ದುಬೈ ಫೌಂಟೈನ್ನ ಫ್ರೀಯಾಗಿ ನೋಡ್ಬೋದು ನೀವು ಮೇಲಿಂದ. ತುಂಬ ಅದು ಹೇಳ್ಬೇಕಂದ್ರೆ ಅದು ಪೀಕ್ ಅವರ್ಸಲ್ಲೇ ತುಂಬ ಜನ ದುಬೈ ಫೌಂಟೈನ್ ನೋಡಬೇಕು ಅಂತಲೇ ಆ ಟೈಮ್ನ ಚೂಸ್ ಮಾಡ್ಕೊತಾರೆ. Dubai Mall. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. 125th ಫ್ಲೋರ್ಗೆ ಹೋಗೋದಕ್ಕೆ ಜಸ್ಟ್ 1 minute ತೊಗೊಳುತ್ತೆ, 60 seconds. ಅದೆಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ತುಂಬಾ ಸ್ಪೀಡ್ ಇದೆ ಲಿಫ್ಟ್ ಮಾತ್ರ. ಬುರ್ಜ್ ಖಲೀಫಾ ಅಟ್ ದ ಟಾಪಲ್ಲಿ ಎಲ್ಲ ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಮತ್ತೆ ನಾವು ಅದೇ ಲಿಫ್ಟಲ್ಲಿ ಮತ್ತೆ ಕೆಳಗಡೆ ಬಂದ್ವಿ. ಸೊ ಕೆಳಗಡೆ ಬಂದು
ಇಂಡಿಯಾ ಪ್ಯಾಲೇಸ್ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ರೈನಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಅಲ್ಲಿ ನಮಗೆ ಡಿನ್ನರ್ ಅರೇಂಜ್ ಮಾಡಿದರು. ಸೊ ಇಂಡಿಯಾ ಪ್ಯಾಲೇಸಲ್ಲಿ ಹೋಗಿ ನನ್ನ ಹೆಸರು ಹೇಳಿದೆ. ಸೊ 4 ಜನಕ್ಕೆ ನಾನ್ ವೆಜ್ ಥಾಲಿ ಕೊಡಿ ಅಂತ ಅಂದೆ. ನಾನ್ ವೆಜ್ ಥಾಲಿ ರೆಡಿ ಇತ್ತು. ಅಲ್ಲೆಲ್ಲ ಆರ್ಡರ್ ಮಾಡಿದಾದ್ಮೇಲೆ ನಮಗೆ ಒಂದು ಬೀಪ್ ಬರೋವಂಥ ಒಂದು ಅಲಾರಮ್ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅಲಾರಮ್ ಎಕ್ವಿಪ್ಮೆಂಟ್ ನಮ್ಗೆ ಕೊಟ್ಟಮೇಲೆ ಅದು ನಮ್ಮದು ಫುಡ್ ಐಟಮ್ ಏನು ನಾವು ಆರ್ಡರ್ ಮಾಡಿರ್ತೀವಿ ಅದು ರೆಡಿ ಆದಮೇಲೆ ಸೈರನ್ ಆನ್ ಆಗುತ್ತೆ. ಸೈರನ್ ಆನ್ ಆದಾಗ ನಮ್ಮ ಒಂದು ನಾವೇನೋ ಫುಡ್ ಆರ್ಡರ್ ಮಾಡಿರ್ತೀವಿ ಅದು ರೆಡಿ ಇರುತ್ತೆ ಅಂತ. ಪ್ರೈಸ್ ಏನು ಅಂತ ಗೊತ್ತಿಲ್ಲ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಹೋದೆ, 4 ಜನಕ್ಕೂ 4 ನಾನ್ ವೆಜ್ ಥಾಲಿ ಇಸ್ಕೊಂಡ್ಬಂದು ಎಲ್ಲರೂ ತಿಂದ್ವಿ. ಮತ್ತು ಕ್ಯಾಬ್ ಹತ್ರ ಹೋದ್ವಿ. ಕ್ಯಾಬ್ ಅವನು ಮತ್ತೆ ರೂಮ್ಗೆ ಡ್ರಾಪ್ ಮಾಡ್ದ. ರೂಮ್ಗೆ ಹೋಗೋ ಅಷ್ಟರಲ್ಲಿ ಒಂದು 10 o'clock ಆಗಿತ್ತು. ಸೊ ಇದಾಗಿತ್ತು ನಮ್ಮದು ಡೇ 2 ವ್ಲಾಗ್ ದುಬೈಯಲ್ಲಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.